ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕೌಂಟ್. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇವತ್ತಿನ ರೆಸಿಪಿ ಬಂದು ಮೊಟ್ಟೆ ಪಲ್ಯ, ಸೊಪ್ಪಿನ ಮೊಟ್ಟೆ ಪಲ್ಯ. ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಸಿಂಪಲ್ ಆ್ಯಂಡ್ ಈಸಿಯಾಗಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬರೀ ಸೊಪ್ಪಿನ ಪಲ್ಯನ ಎಷ್ಟು ಅಂತ ಮಾಡಿ ಕೊಡ್ತೀರಾ? ಸೊಪ್ಪಿನ ಜೊತೆಗೆ ಈ ಮೊಟ್ಟೆ ಹಾಕಿ ಮಾಡಿದಾಗ ಇನ್ನೂ ಟೇಸ್ಟಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿನ. ಆರಾಮಾಗಿ ಮಕ್ಕಳು ಕೊಡ್ಬೋದು, ಮಕ್ಕಳು ಖುಷಿ ಪಡ್ಕೊಂಡು ತಿಂತಾರೆ. ರೆಸಿಪಿಗೆ ಬೇಕಾಗಿರೋ ಐಟಮ್ಸ್ಗಳು: ಎಣ್ಣೆ, ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಈರುಳ್ಳಿ ಒಂದು 3-4 ತಗೊಂಡ್ರೆ ಸಾಕು. ಇನ್ನು ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸೊಪ್ಪು, ಗಣಕೆ ಸೊಪ್ಪು. ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮಾತ್ರ. ಮೈಯಲ್ಲಿ ಏನಾದರೂ ಕಟ್ತಾ ಇದ್ದರೆ ಅದೆಲ್ಲ ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಮೊಟ್ಟೆ. ಬೇಕಾಗಿರುವ ಐಟಮ್ಸ್ ಇಷ್ಟು. ಕಮ್ಮಿ ಐಟಮ್ಸೇ ಯೂಸ್ ಮಾಡಿದ್ದೀನಿ ನಾನು, ಆರಾಮಾಗಿ ಮಾಡ್ಬೋದು ಮಾತ್ರ. ಫಸ್ಟ್ ಒಂದು ಪಾತ್ರೆನ ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು 3-4 ಚಮಚ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ್ಮೇಲೆ, ಎಣ್ಣೆ ಕಾದ್ಮೇಲೆ ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ, ಒಂದು 4 ಮೆಣಸಿನ್ಕಾಯಿ ಸಾಕು. ಖಾರ ಇಷ್ಟಪಡೋರು ಎಕ್ಸ್ಟ್ರಾ ಹಾಕೋಬೋದು, ಖಾರ ಇಷ್ಟಪಡದಿರೋರು ಒಂದು 4 ಸಾಕು ಮೆಣಸಿನ್ಕಾಯಿ. ಹಾಗೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು. ಇದು ಫ್ರೈ ಆಗ್ತಿದೆ ಚೆನ್ನಾಗಿ. ಈರುಳ್ಳಿನ ನೀವು ಒಂದು 3-4 ತಗೊಂಡ್ರೆ ಸಾಕಾಗುತ್ತೆ ಈರುಳ್ಳಿ. ಆಮೇಲೆ ಸೊಪ್ಪನ್ನ ನಾನು ತೊಳ್ಕೊಂಡು ಆಲ್ರೆಡಿ ಅದನ್ನು ಹಚ್ಕೊಂಡಿದ್ದೀನಿ, ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ ಸೊಪ್ಪನ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಹಚ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಸೊಪ್ಪು. ಈ ಸೊಪ್ಪಂತೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮಾತ್ರ. ಹಾಗೆ ನಾನು ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕೋತಿದ್ದೀನಿ. ಮೈಯಲ್ಲಿ ಏನಾದರೂ ಕಟ್ತಾ ಅಂತ ಅನಿಸಿದ್ರೆ, ಏನಾದರೂ ಗುಳ್ಳೆಗಳ ಥರ ಇದ್ದರೆ ಅದಕ್ಕೆಲ್ಲ ಇದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ನಾವು. ಆಮೇಲೆ ನಾನು ಒಂದು 6 ಮೊಟ್ಟೆ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಮೊಟ್ಟೆ ಬೇಕು ಅಂತ ಅನಿಸುತ್ತೆ ನೀವು ಅಷ್ಟು ಮೊಟ್ಟೆನ ಹಾಕೋಬೋದು ಇದಕ್ಕೆ. ಮೊಟ್ಟೆ ಜಾಸ್ತಿ ಇಷ್ಟಪಡೋರು ಆಬ್ವಿಯಸ್ಲಿ ಜಾಸ್ತಿ ಮೊಟ್ಟೆನೇ ಹಾಕೋತಾರೆ. ನಿಮ್ಗೆ ನೋಡಿಬಿಟ್ಟು ನಿಮ್ಗೆ ಎಷ್ಟು ಬೇಕು ಮೊಟ್ಟೆ ಅಷ್ಟನ್ನು ನೀವು ಹಾಕ್ಕೊಳ್ಳಿ. ಈ ರೀತಿ ಸೊಪ್ಪಿನ ಪಲ್ಯಗಳನ್ನ ಹೆಚ್ಚು ತಿಂದಷ್ಟು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಮಾತ್ರ. ಆಸ್ಪತ್ರೆಗೆ ಹೋದರೆ ಸಾಕು, ಬರೀ ಸೊಪ್ಪು ತಿನ್ನಿ, ತರಕಾರಿ ತಿನ್ನಿ ಅಂತ ಹೇಳ್ತಾನೆ ಇರ್ತಾರೆ. ಎಷ್ಟು ಅಂತ ಸೊಪ್ಪನ್ನ ತಿನ್ನೋದಕ್ಕೆ ಆಗುತ್ತೆ. ಅದೇ ಈ ರೀತಿ ಮೊಟ್ಟೆ ಎಲ್ಲ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡು ತಿಂದರೆ ನಮಗೆ ತಿನ್ನೋದಕ್ಕೂ ಇಷ್ಟ ಆಗುತ್ತೆ, ಹಾಗೆ ಟೇಸ್ಟಿಯಾಗಿರುತ್ತಲ್ವ, ಇನ್ನೂ ಹೆಚ್ಚು ತಿನ್ಬೋದು ಸೊಪ್ಪುಗಳನ್ನೆಲ್ಲ. ಬರೀ ಸೊಪ್ಪನ್ನ ಯಾರೂ ತಿನ್ನೋದಕ್ಕೆ ಇಷ್ಟಪಡಲ್ಲ. ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿನ. ಒಂದು ಸಲ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಈ ಪಲ್ಯನ ನಾವು ಡೈರೆಕ್ಟು ಅನ್ನದ ಜೊತೆನೂ ತಿನ್ಬೋದು, ಇಲ್ವಾ ಚಪಾತಿ, ದೋಸೆ, ರೊಟ್ಟಿಗೆಲ್ಲ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವೇ ನೋಡ್ತಿರ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ. ಟೇಸ್ಟ್ ಮಾತ್ರ ಸೂಪರಾಗಿದೆ. 5 ಮಿನಿಟ್ಸ್ ಸಾಕು ಈ ರೆಸಿಪಿನ ಮಾಡೋದಕ್ಕೆ. ಆರಾಮಾಗಿ ಮಾಡ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.